ವೋಟು 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 ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ವೋಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ವೋಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಭಾವನೆಗೆ ಚಿಹ್ನೆಗಳು, ನಂಬಿಕೆ ಮತದಾನ, ನಕಲಿಗಳ ಹಾವಳಿಯ ಅರಿವಿರಲಿ ಜೋಪಾನ. ಒಳ್ಳೆಯತನದಿಂದ ನೀ ಹೆಜ್ಜೆ ಇಟ್ಟಾಗ ಜಯದ ಅಧಿವೇಶನ. ಕೆಡುಕುತನವನ್ನು ನೀ ದೂರ ಬಿಟ್ಟಾಗ ಬರೆಯುವೆ ಹೊಸ ಶಾಸನ. ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು. ಊರ ಜನಗಳು ಹಾಡಿ ಹೊಗಳುತ್ತಾ ವೈರಲ್ ಆಗಲಿ ನಮ್ಮ ಪೋಸ್ಟರು. ಹುಡುಕಾಟ ಕನಸೊಳಗೆ ಕನವರಿಕೆ. ಎಕ್ಸಾಮು ಬಂದಾಗ ನಿತ್ತೆಯಲು ಚಡಪಡಿಕೆ. ಗಂಟೆ ಎಂಟಾದ್ರೂ ಸಿಹಿ ನಿದ್ದೆ ಕಣ್ಣಲ್ಲಿ ಹಾಸಿಗೆ ಬಿಡಲಾರೆವು. ಅಮ್ಮನ ಬೈಗುಳಕ್ಕೂ ಎದ್ದೇಳದಿದ್ದಾಗ ಬಿಸಿ ಬಿಸಿ ಕಜ್ಜಾಯವು. ಬರುವ ನಾಳೆಗೆ ಬದುಕು ಕಟ್ಟಲು ಕಲಿಕೆ ಎಂಬುದು ಕವಚವಾಗಲಿ. ಹೆತ್ತ ಜೀವವು ಹೆಮ್ಮೆ ಪಡೆಯಲು ನಮ್ಮ ಸಾಧನೆ ಕೊಡುಗೆಯಾಗಲಿ. ಓಟು 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 ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ವೋಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ವೋಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಕಸ್ತೂರಿಯ ಮನೆ ಬಂದು ಗುಲಾಬಿ ಹೂವನ್ನ ಕೊಟ್ಟು ಸ್ವಾಗತ ಮಾಡಬೇಕಾಗಿ ವಿನಂತಿ.
ಶ್ರೀಯುತರಿಗೆ ಅನುಷ್ಠಾಪಿತ ಗುಲಾಬಿ ಹೂಗಳನ್ನು ನೀಡುವುದರ ಮೂಲಕ ಸ್ವಾಗತ ಮಾಡಬೇಕು ಅಂತ ವಿನಂತಿ. ಕೂಡ ಈ ಸಭೆಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಶ್ರೀಯುತರಿಗೆ ಕೀರ್ತಿ ವಾಲಿಕ ತಂದ್ಬಿಟ್ಟು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಕೀರ್ತಿ ವಾಲಿಕ ಸರ್ ಅವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಶ್ರೀಯುತರಿಗೆ ಸೌಜನ್ಯ ಪ್ರಥಮವಾಗಿ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತ ಹಾಗೂ ಸುಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಸೌಜನ್ಯ ತದನಪಲ್ಲಿ ಇನ್ನೋರ್ವ ಅತಿಥಿಗಳು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರಿಗೂ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಸ್ವಾಗತವನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ. ಸರ್, ಇವರಿಗೆ ಧನ್ಯವಾದಗಳು. ನಮಗೆ ಹೇಳಿದ್ದಾರೆ, ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವ, ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದರೆ ಇಲ್ಲಿರುವ ಒಂದು ಸಂವಿಧಾನದ ಒಂದು ಮುಖ್ಯ ಅಂಶ ಅಳವಡಿಸಲಾಗಿದೆ. ಅದು ಯಾವುದು ಅಂತಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಯಾವಾಗ ಬರುತ್ತೆ ಅಂದರೆ 18 ವರ್ಷ ತುಂಬಿದ ಮೇಲೆ. ಆ ನಂತರದಲ್ಲಿ ನಡೆಯುವಂಥ ಎಲ್ಲ ಅಂಶಗಳು ನಾವು ಶಾಲೆಯಲ್ಲಿ ಇವತ್ತು ಒದಗಿಸಿ ಕೊಡ್ತಾ ಇದ್ದೀವಿ. ಇಂತಹ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ವ್ಯವಸ್ಥೆ ಉಳಿಬೇಕಾದರೆ ಸಾರ್ವತ್ರಿಕ ಚುನಾವಣೆಗಳು ಅತಿ ಮುಖ್ಯವಾಗಿ ಪಾತ್ರ ವಹಿಸ್ತವೆ. ಈ ಸಾರ್ವತ್ರಿಕ ಚುನಾವಣೆಗಳು ಹೇಗೆ ನಡೀತಾವೆ ಅನ್ನೋದಾದರೆ, ಹೇಗೆ ನಡಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಈ ಚುನಾವಣೆಗಳು ನಿಷ್ಪಕ್ಷಪಾತವಾದ ಚುನಾವಣೆ. ಚಾಲನೆ ನೀಡಲು ನಮ್ಮ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು, ಅತಿಥಿಗಳು ಹಾಗೂ ಶಿಕ್ಷಕರನ್ನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಬಸವನ ಬಾಗೇವಾಡಿ 2026-27ನೇ ಸಾಲಿನ ಶಾಲಾ ಸಂಸತ್ತಿನ ಪದಗ್ರಹಣ ಮತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಈ ನಾನು ಶಾಲಾ ಸಂಸತ್ತಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಹೆಸರನ್ನು ಈ ರೀತಿಯಾಗಿ ಹೇಳ್ತೀನಿ. ಅವರೆಲ್ಲ ಬಂದ್ಬಿಟ್ಟು ನಮ್ಮ ಅತಿಥಿಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅದಲ್ಲದೆ ಆ ಹುದ್ದೆಗಳಿಗೆ ವಸ್ತ್ರ ಮತ್ತು ಪದ ಗ್ರಹಣವನ್ನು ನೀಡುವಂಥ ಬ್ಯಾಡ್ಜ್ಗಳನ್ನು ನೀಡುವಂಥ ಕಾರ್ಯವನ್ನು ಕೂಡ ಅತಿಥಿಗಳು ಮಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಟ್ಟಿದೆ. ಮೊದಲನೇದಾಗಿ ಈ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿಯಾಗಿ ಕಸ್ತೂರಿ ಲಮಾಣಿಯವರು ಆಯ್ಕೆಯಾಗಿದ್ದಾರೆ. ಮತ್ತು ಕಸ್ತೂರಿ ಲಮಾಣಿ ಅವರಿಗೆ ಸ್ವಾಗತ. ನಮ್ಮ ಅತಿಥಿಗಳಿಂದ ಅವರಿಗೆ ಈ ಸ್ಥಾನದ ವಸ್ತ್ರ ಮತ್ತು ಬ್ಯಾಡ್ಜ್ಗಳನ್ನು ವಿತರಣೆ ಮಾಡಬೇಕೆಂದು ನಮ್ಮ ಅತಿಥಿಗಳಲ್ಲಿ ವಿನಂತಿಸಿಕೊಳ್ತೇವೆ. ನಿಮ್ಮ ಬಲಗೈ ಮತ್ತು ಎಡಗಾಲನ್ನು ಮುಂದೆ ಮಾಡಲಿಕ್ಕೆ ನೆನೆಸ್ಕೊಳ್ತೇನೆ. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಬಸವನ ಬಾಗೇವಾಡಿಯ ನಿಮ್ಮ ತರಗತಿಯನ್ನು ಹೇಳಬೇಕು.
ತರಗತಿಯ ವಿದ್ಯಾರ್ಥಿನಿಯಾಗಿದ್ದು 2026-27ನೇ ಸಾಲಿನ ಶಾಲಾ ಸಂಸತ್ತಿನ ನಿಮ್ಮ ಸ್ಥಾನವನ್ನು ಹೇಳಿ ಮಂತ್ರಿಯಾಗಿ ನನಗೆ ವಹಿಸಿಕೊಟ್ಟ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಸತ್ಯ, ಶ್ರದ್ಧೆ, ನಿಷ್ಠೆ, ನಮ್ರತಾಭಾವ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ. ಈ ಶಾಲೆಯ ನೀತಿ ನಿಯಮಗಳ ಪರಿಪಾಲನೆ ಮಾಡುತ್ತಾ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರನ್ನು ಸಹೋದರಿಯರಂತೆ ಕಾಣುತ್ತೇನೆ. ಶಾಲೆಯ ಎಲ್ಲ ಚಟುವಟಿಕೆಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತೇನೆ. ಶಿಕ್ಷಕರನ್ನು, ಗುರು ಹಿರಿಯರನ್ನು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆ. ಶಾಲೆ ಮತ್ತು ತಂದೆ ತಾಯಿಗೆ ಗೌರವ ತರುವಂತೆ ಕಾರ್ಯ ಮಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್. ಯಾಕಂದ್ರೆ ನಾನು ಮುಂಚೆ ಈಗ ಇದು 10ನೇ ಊರು ಆ್ಯಕ್ಚುಲಿ ಬೇರೆ ಬೇರೆ ಕಡೆಗೆಲ್ಲ ನಾನು ಹೋಗಿದ್ದೀನಿ. ಬೇರೆ ಬೇರೆ ಸ್ಕೂಲ್ಸು, ಕಾಲೇಜಸ್ಸು ಎಲ್ಲ ಕಡೆ ಫಂಕ್ಷನ್ಗೆ ಅಟೆಂಡ್ ಮಾಡ್ತಿದ್ದೆ, ಅವ್ರ ಜೊತೆ ಭಾಗಿಯಾಗ್ತಿದ್ದೆ. ಬಟ್ ನಿಮ್ಮ ಸ್ಕೂಲು ಆ್ಯಕ್ಚುಲಿ ವಿಶೇಷ ಅನ್ನಿಸ್ತು ನನಗೆ. ಆಮೇಲೆ ಬರೀ ಸ್ಟಡೀಸ್ ಒಂದೇ ಫೋಕಸ್ ಮಾಡೋದಿಲ್ಲ, ಅಲಾಂಗ್ ವಿತ್ ಸ್ಟಡೀಸ್. ಸೊ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಯಿತು. ಆಮೇಲೆ ಹುಡುಗರಿಗೆ ಗಂಜಾಳ ಸರ್ ಮಾತಾಡಿದ್ದು ಕೇಳೋದು ಭಾವ ಇದೆ ಆ್ಯಕ್ಚುಲಿ. ಅದು ಈಗಿಂದೇ ಮಕ್ಕಳಿಗೆ ಎಲ್ಲ ಥರ ಜ್ಞಾನ ಕೊಡಬೇಕಂತೀರಿ. ಅಂದರೆ ಮುಂದೆ ಈಗ ಸ್ಕೂಲಿಗೆ ಹೊರಗೆ ಬಂದು ಆ್ಯಕ್ಚುಲಿ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಈಗ ಅಕ್ಷತಾ ಸೂಪರ್. ಯಾಕಂದ್ರೆ ನಾನು ನವೋದಯ ಸ್ಕೂಲಾಗಿ 7 ಕ್ಲಾಸ್ ಇದ್ದಾಗ ನನಗೂ ಸಂಗೀತ ಆಸಕ್ತಿ ಇತ್ತು. ಅವಾಗ ಹಾರ್ಮೋನಿಯಂ ನಾವು ಸಂಗೀತ ಕ್ಷೇತ್ರ ಸಿಕ್ಕಿಲ್ಲ. ಆ ಸಂಗೀತ ಕ್ಷೇತ್ರದೊಳಗೆ ಮುಂದುವರಿತಾರೆ ಎಲ್ಲಿರ್ತಿಲ್ಲ ಗೊತ್ತಿಲ್ಲ. ಬಟ್ ನಮ್ಮ ತಂದೆಯವರ ಆಸೆ ಈಡೇರಿಸಬೇಕಾಗಿತ್ತು ನನ್ನ ಮೇನ್. ಮತ್ತು ಇವತ್ತು ಈ ಸಂದರ್ಭದ ಅಶೋಕ್ ಹಂಗ್ಲಿ ಸರ್ಗೆ ಆ್ಯಕ್ಚುಲಿ ಅವ್ರ ಜೊತೆ ಮನೇಲಿ ಮೊದಲಿಂದ ಎಲ್ಲರಿಗೂ ಪರಿಚಯ. ಸರ್ ಬಂದು ನನಗೆ ಹೇಳಿದ್ರು ಮಾತ್ರ, ಇಲ್ಲ ಈ ಥರ ಫಂಕ್ಷನ್ ಐತಿ ಬರ್ಬೇಕು ಅಟೆಂಡ್ ಮಾಡಬೇಕು ಅಂದರು. ಸೊ ನಮಗೂ ಇದು ಆ್ಯಕ್ಚುಲಿ ಖುಷಿ ವಿಷಯ. ಯಾಕಂದರೆ ನಾನು ಬಂದಿರಲಿಲ್ಲ, ಬರಬೇಕಂತ ಅಂದ್ಕೊಂಡಿದ್ದೆ. ಮತ್ತು ಇಲ್ಲಿ ಬಂದಾಗ ಗೊತ್ತಾಗಿತ್ತು ಆ್ಯಕ್ಚುಲಿ 2 ವರ್ಷದ ಮೊದಲೇ ಬಂದು ಇನ್ನೂ ಖುಷಿ ಅನ್ನಿಸ್ತಿತ್ತು ನನಗೆ. ಸೊ ಸರ್ಗೇನು ಆಮೇಲೆ ಲಮಾಣಿ ಸರ್ ಲೀಡರ್ಶಿಪ್ ಒಳಗೆ ಆ್ಯಕ್ಚುಲಿ ಈ ಸ್ಕೂಲ್ ಒಳ್ಳೆ ಫ್ಯೂಚರ್ ಸಿಚುವೇಶನ್ ಅಂದರೆ ಮುಂದಿನ ಒಳ್ಳೆಯ ನಾಗರಿಕರನ್ನು ತಯಾರು ಮಾಡಲಿಕ್ಕೆ ನಿಮ್ಗೆ ಸ್ಟ್ರಾಂಗ್ ಅದೇ. ಇದೇ ಥರ ಕಂಟಿನ್ಯೂ ಮಾಡಿ. ಮತ್ತು ಇದು ನಮ್ಮ ಬಸವನಬಾಗೇವಾಡಿಯವರ ಹೆಮ್ಮೆಯ ವಿಷಯ. ಈ ಥರ ಸ್ಕೂಲ್, ಈ ಥರ ಒಂದು ಮಕ್ಕಳು ಶಾಲೆಯ ಆಗಮಿಸಿದಂತ ಎಲ್ಲ ಏನು ಹಾಕಿಕೊಟ್ಟು ಹೋಗಿದ್ದಾರೆ ಬಸವಣ್ಣವರು, ಹಾಗೆ ನಡೆಯುವುದು ತುಂಬಾ ವಿರಳ. ಅವರ ಮಧ್ಯದಲ್ಲಿ ಒಬ್ಬ KAS ಮಾಡಿಕೊಂಡು ಒಬ್ಬ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ನಮ್ಮ BRC ಕೋಆರ್ಡಿನೇಟರ್ ಆಗಿ ನಮ್ಮ ಜೊತೆಗಿರುವಂಥವ್ರು ಸರ್ ಸುನೀಲ್ ನಾಯ್ಕ್ ಸರ್. ಯಾವ ಹಾಮುಗಳು ಇಲ್ಲ, ಪ್ರೀತಿಯನ್ನು ಹಂಚುವಂಥವರು. ಅಂಥವರನ್ನ ನಾವು ಕೇಳ್ಕೊಂಡಾಗ ಸರ್, ನೀವು ಕೂಡ ಮಕ್ಕಳಿಗೆ ಸ್ಫೂರ್ತಿಯಾಗಿ ನಿಲ್ತೀರಿ, ನಿಮ್ಮ ಹಾಗೆ ನಾವು ಕೂಡ ಅಧಿಕಾರಿ ಆಗಬೇಕು ಅಂತ ಅವರಿಗೆ ಅನಿಸ್ತದೆ ಅಲ್ಲ, ಆ ಕಾರಣಕ್ಕೆ ತಾವು ಬರಬೇಕು ಅಂತ ವಿನಂತಿಸಿಕೊಂಡಾಗ ಸರ್ ನಮ್ಮ ಪ್ರೀತಿಯ ಕಡೆಗೆ ಒಬ್ಬಟ್ಟು ಬಂದಿದ್ದಾರೆ. ಸರ್ ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಾವು ಮಾತಾಡಲಿಕ್ಕೆ ವಿನಂತಿಸಿಕೊಳ್ತಾರೆ. ಶಾಲಾ ಶಿಕ್ಷಣ ಇಲಾಖೆ ಬಾಲಕಿಯರ ಪ್ರೌಢಶಾಲೆ ಬಸವನಬಾಗೇವಾಡಿ ಇಂದು ಹಮ್ಮಿಕೊಂಡಂತಹ ಸಾಕ್ಷರತಾ ಕ್ಲಬ್, ಮತದಾರ ಸಾಕ್ಷರತಾ ಕ್ಲಬ್ ಹಾಗೂ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮತ್ತು ಸಂಘ ಸಂಸ್ಥೆಗಳ ಈ ಒಂದು ಅದ್ಭುತ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದೆ. ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಯಾವತ್ತೂ ಈ ವೇದಿಕೆಯಲ್ಲಿ ಆಸೀನರಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥ ಆತ್ಮೀಯರಾದಂಥ KR ರಮಣಿ ಸರ್ ಅವರು ಶಾಲೆಯನ್ನು ಉತ್ತಮವಾಗಿ ಮುನ್ನಡೆಸ್ಕೊಂಡು ಹೋಗ್ತಿರುವಂಥ SB ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಅತಿಥಿಯಾಗಿ ಆಗಮಿಸಿ ವೇದಿಕೆಯನ್ನು ಹಂಚಿಕೊಂಡಂಥ ರಾಘವೇಂದ್ರ ಕಟ್ಟಿ ಸರ್ ಅವರು, ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ಶಿಕ್ಷಕರು, ಗುರುಗಳಿಗೆ ಅರ್ಪಣೆ ಮಾಡ್ತೇನೆ. ಜೊತೆಗೆ ನಮ್ಮ ಹಿರಿಯ ಗುರುಮಾತೆಯರು ಮಾಲತಿ ಬಿದ್ರಿ ಮೇಡಮ್ ಅವರಿಗೆ ಕೂಡ ನಮ್ಮಲ್ಲಿ ಅರ್ಪಣೆ ಮಾಡ್ತೇನೆ. ನಮಗೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಪ್ರಧಾನಮಂತ್ರಿ ಕುಮಾರಿ ಗೀತಾ ಕರೆಗೌಡರು ನಮ್ಮ